ರವೆ ದೋಸೆಗೂ ಮಟನ್ ಸಾಂಬಾರಿಗೂ ಸೂಪರ್ ಕಾಂಬಿನೇಷನ್. ಹಾಯ್ ಹಾಲ್, ವೆಲ್ಕಮ್ ಟು ಐಶು ಕನ್ನಡ ವ್ಲಾಗ್ಗೆ. ಇವತ್ತು ಬೆಳಗ್ಗೆ ನನ್ನ ಮುದ್ದು ಮಗನಿಂದ ನಿಮ್ಮೆಲ್ಲರಿಗೂ ಹಾಯ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ನನಗೆಲ್ಲ ಹಾಯ್ ಮಾಡಿಸಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೈಟ್ ಸ್ವಲ್ಪ ಮಟನ್ ಸಾಂಬಾರಿತ್ತು ಅಂತ ಹೇಳಿ ಅದಕ್ಕೆ ರವೆ ದೋಸೆ ಮಾಡ್ಕೊತಿದ್ದೆ. ಸೂಪರಾಗಿತ್ತು ಕಾಂಬಿನೇಷನ್, ಮಾತ್ರ ಟ್ರೈ ಮಾಡಿ ನೀವು. ಆ್ಯಂಡ್ ಅದಕ್ಕೆ ಸ್ವಲ್ಪ ಆಡಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ಕೆಲಸ ಎಲ್ಲ ಮುಗಿಸಿ ಸೈಡಲ್ಲಿ ಇಟ್ಬಿಟ್ಟೆ. ಆಮೇಲೆ ಹಾಕ್ಕೊಳ್ಳೋಣ ನಾಷ್ಟ ಟೈಮ್ಗೆ ಅಂತಂತೇಳಿ. ಆ್ಯಂಡ್ ಮಧ್ಯಾಹ್ನಕ್ಕೂ ರಾತ್ರಿಗೂ ನಾನು ಈಗಲೇ ಅಡುಗೆ ಮಾಡ್ಕೊಬಿಡ್ತೀನಿ, ಯಾಕಂದರೆ ಪಾಪು ತುಂಬ ಹಿಂಸೆ ಮಾಡ್ತಾನೆ, ಅವ್ನು ನೋಡ್ಕೋಬೇಕು. ಹಂಗಾಗಿ ಉಪ್ಸಾರು ಮಾಡಿಕೊಂಡು ಉಪ್ಸಾರು ಖಾರನೂ ಜೊತೆಗೆ ಕರ್ಕೊಬಿಟ್ಟೆ. ಎಲ್ಲ ಕೆಲಸನೂ ಮುಗಿಸಿ ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕ್ಕೊಟ್ಬಿಟ್ಟು ಅವ್ರನ್ನೂ ಕೆಲ್ಸಕ್ಕೆ ಹೋದ್ಮೇಲೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಎಲ್ಲ ಕೆಲಸನೂ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಯಾಕೆಂದರೆ ಅಲ್ಲಿ ಭೂಮಿ ಸಿದ್ದಪ್ಪನ ದೇವಸ್ಥಾನದ ಹತ್ರ ಚಿಕ್ಕದಾಗಿ ಒಂದು ಪರ ಮಾಡ್ತಾಯಿದ್ರು, ಅಂದರೆ ಮಟನ್ ಊಟ ಚಿಕನ್ ಊಟ ಎಲ್ಲ ಇತ್ತು. ಸೊ ಹಂಗಾಗಿ ನಾನು ಪಾಪು ಇಬ್ಬರೂ ರೆಡಿಯಾಗಿ ಎಲ್ಲರೂ ಹೋದೋ. ಅಲ್ಲೋಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿಸ್ಕೊಂಡು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೆ.